ರಾಮ್ಸಾರ್ ಅಂತಕ್ಕಂಥ ಪ್ಲೇಸ್ ಎಲ್ಲಿದೆ ಅಂತಂದ್ರೆ ಇದು ಇರಾನ್ ಅಲ್ಲಿದೆ. ಇಟ್ ಇಸ್ ಪ್ರೆಸೆಂಟ್ ಇನ್ ಇರಾನ್. ಇದನ್ನ ಲಾರ್ಜೆಸ್ಟ್ ರಾಮ್ಸಾರ್ ಸೈಟ್ಸ್ ಯಾವ ಒಂದು ದೇಶದಲ್ಲಿದೆ ಅಂತಂದ್ರೆ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ. ಇಟ್ ಇಸ್ ಮಾಂಟ್ರಿಕ್ಸ್ ರೆಕಾರ್ಡ್. ಅಂಡ್ ಲಾಸ್ಟ್ ನೋಡೋದಾದ್ರೆ ಇದು ಯಾವಾಗ 1990ರಲ್ಲಿ. ಅಂಡ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ 2015ರಲ್ಲಿ ಇಟ್ ಇಸ್ ವೆಟ್ಲ್ಯಾಂಡ್ ಸಿಟೀಸ್ ಅಕ್ರಿಡಿಯೇಷನ್ ಕಾನ್ಸೆಪ್ಟ್ ಬರ್ತವೆ. ಇವಾಗ ಸದ್ಯಕ್ಕೆ ಎಷ್ಟಿದಾವಪ್ಪ ಮಾಂಟ್ರಿಕ್ಸ್ ಅಲ್ಲಿ? ಇಟ್ ಇಸ್ ಮಾಂಟ್ರಿಕ್ಸ್ ಅಲ್ಲಿ ಓನ್ಲಿ 2, ಬಟ್ ಆಡ್ ಮಾಡಿರೋದು ಎಷ್ಟು ಟೋಟಲ್ ಅಂದ್ರೆ 3. ಬಟ್ ವಿಚ್ ಇಸ್ ದ ಫಸ್ಟ್ ಒನ್ ಟು ಆಡ್, ವಿಚ್ ಇಸ್ ದ ಫಸ್ಟ್ ಒನ್ ಟು ರಿಮೂವ್? ಚಿಲಿಕ. ರಾಮ್ಸಾರ್ ಕನ್ವೆನ್ಷನ್ ಅಂತ ಕರಿತೀವಿ. ರಾಮ್ಸಾರ್ ಆ ಕನ್ವೆನ್ಷನ್ ಬೇಸಿಕ್ ಎಕ್ಸಾಂಪಲ್ ಕ್ವೆಶ್ಚನ್ ಕೇಳ್ತಾರೆ. ರಾಮ್ಸಾರ್ ಕನ್ವೆನ್ಷನ್ ಡೀಲ್ಸ್ ವಿತ್ ರೆಸ್ಪೆಕ್ಟ್ ಟು ಏನ್ರ ಬಗ್ಗೆ? ಇಟ್ ಡೀಲ್ಸ್ ವಿತ್ ರೆಸ್ಪೆಕ್ಟ್ ಟು ವಿ ಕಾಲ್ ಇಟ್ ಆಸ್ ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ಡೀಲ್ಸ್ ವಿತ್ ರೆಸ್ಪೆಕ್ಟ್ ಟು ವೆಟ್ಲ್ಯಾಂಡ್ಸ್. ಅಂಡ್ ಡೆಫಿನೇಷನ್ ನಾನು ಬರ್ಸಿದ್ದು ಕೂಡ ರಾಮ್ಸಾರ್ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಇಟ್ ಹ್ಯಾಸ್ ಬೀನ್ ಗಿವನ್ ಬೈ ರಾಮ್ಸಾರ್ ಕನ್ವೆನ್ಷನ್. ಸರ್, ಈ ಒಂದು ರಾಮ್ಸಾರ್ ಕನ್ವೆನ್ಷನ್ ಯಾವಾಗ ಸೈನ್ ಆಯ್ತು, ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಸರ್ ಅಂತಂದ್ರೆ ದಿಸ್ ಹ್ಯಾಸ್ ಬೀನ್ ಸೈನ್ಡ್ ಆನ್ ಫೆಬ್ರವರಿ 2. ನೆನ್ಪಿಟ್ಕೊಳ್ಳಿ, ಫೆಬ್ರವರಿ 2, 1971ರಲ್ಲಿ ರಾಮ್ಸಾರ್ ಕನ್ವೆನ್ಷನ್ has been signed in the year 1971 ಫೆಬ್ರವರಿ 2. ಈ ಫೆಬ್ರವರಿ 2 ಎವ್ರಿ ಇಯರ್ ಏನನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ? ವೆಟ್ಲ್ಯಾಂಡ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಈ ಫೆಬ್ರವರಿ 2ನ್ನ ವಿ ಕಾಲ್ ಇಟ್ ಆಸ್ ವೆಟ್ಲ್ಯಾಂಡ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿದೀವಿ. ಓಕೆನಾ? ವೆಟ್ಲ್ಯಾಂಡ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿದೀವಿ. ಸರ್, ಈ ರಾಮ್ಸಾರ್ ಅಂತಕ್ಕಂಥದ್ದು ಈ ಪ್ಲೇಸ್ ಎಲ್ಲಿದೆ ಸರ್? ರಾಮ್ಸಾರ್ ಅಂತಕ್ಕಂಥ ಪ್ಲೇಸ್ ಎಲ್ಲಿದೆ ಅಂತಂದ್ರೆ ಇದು ಇರಾನ್ ಅಲ್ಲಿದೆ. ಇಟ್ ಇಸ್ ಪ್ರೆಸೆಂಟ್ ಇನ್ ಇರಾನ್. ಇದನ್ನ ವೆಸ್ಟ್ ಏಷ್ಯಾ ಅಂತ ಕೂಡ ಕರಿತೀವಿ. ವೆಸ್ಟ್ ಏಷ್ಯಾ ಅಥವಾ ಇರಾನ್ ನಿಮ್ಗೆ ಗೊತ್ತಲ್ವಾ? ಇಟ್ ಇಸ್ ಇರಾನ್. ಇರಾನ್ ಕ್ಯಾಪಿಟಲ್? ಇಟ್ ಇಸ್ ಇರಾನ್ ಕ್ಯಾಪಿಟಲ್ ಯಾವ್ದಪ್ಪ ಅಂತಂದ್ರೆ ಟೆಹರಾನ್. ಇರಾನ್ಸ್ ಕ್ಯಾಪಿಟಲ್ ವಿ ಕಾಲ್ ಇಟ್ ಆಸ್ ದ ಟೆಹರಾನ್ ಅಂತ. TEHRAN. ಇರಾನ್ ಕ್ಯಾಪಿಟಲ್ ವಿ ಕಾಲ್ ಇಟ್ ಆಸ್ ದ ಟೆಹರಾನ್ ಅಂತ ಕರಿತೀವಿ. ಓಕೆ, 1971 ಅಲ್ಲಿ. ಸರ್, ಇದು 1971 ಅಲ್ಲಿ ಆದ್ರೆ ಈ ಫೆಬ್ರವರಿ 2 ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ. ನಾವ್ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವ್ರು ಯಾರು ಸರ್ ಅಂತಂದ್ರೆ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಬೈ 6 ಆರ್ಗನೈಸೇಷನ್ಸ್ ಅವರು. ಅಂದ್ರೆ 6 ಆರ್ಗನೈಸೇಷನ್ಸ್ ಅವರು ಒಟ್ಟುಗೂಡಿ ಅಥವಾ ಅಲಯನ್ಸ್ ಆಗಿ ದೇ ಹ್ಯಾವ್ ಎಸ್ಟಾಬ್ಲಿಷ್ಡ್ ಅನ್ ಆರ್ಗನೈಸೇಷನ್ ವಿ ಕಾಲ್ ಇಟ್ ಆಸ್ ದ ರಾಮ್ಸಾರ್ ಕನ್ವೆನ್ಷನ್ ಅಂತ. ಸರ್, ಯಾರ್ಯಾರು ಸರ್ ಈ 6 ಜನ ಅಂತ ನೋಡೋದಾದ್ರೆ ಮೊದಲನೇದು ನೋಡೋದಾದ್ರೆ ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್ ಅಂತ ಕರಿತೀವಿ. ಮೊದಲನೇದು ನೋಡೋದಾದ್ರೆ ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್. ಇದು NGO. NGO ಅಂದ್ರೆ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್. ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ NGO. ಅಂಡ್ ಎರಡನೇದ್ ನೋಡೋದಾದ್ರೆ IUCN ಅಂತ ಕರಿತೀವಿ. IUCN ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಇದು ಕೂಡ NGOನೇ. ಇದು ಕೂಡ NGO. NGO ಅಂದ್ರೆ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್. ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್. ಸರ್, ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದ್ರೆ ಎಲ್ಲಿದೆಯಪ್ಪ? ಗ್ಲ್ಯಾಂಡ್ ಅಲ್ಲಿದೆ. ಈ ಗ್ಲ್ಯಾಂಡ್ ಎಲ್ಲಿದೆ ಅಂತಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿದೆ. ಇಟ್ಸ್ ಇನ್ ಗ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್. ಜೆನಿವಾದಲ್ಲಿ ಇಲ್ಲ, ನೆನ್ಪಿಟ್ಕೊಳ್ಳಿ, ಜೆನಿವಾದಲ್ಲಿ ಇಲ್ಲ. ಇಟ್ಸ್ ಇನ್ ಗ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್. ಅಂಡ್ ಮೂರನೇ ಅಥವಾ ಈ IUCN ರಿಲೀಸ್ ಮಾಡ್ತಕ್ಕಂಥ ರಿಪೋರ್ಟ್ ಯಾವುದು? ರೆಡ್ ಡೇಟಾ ಬುಕ್ ಅಂತ ಕೇಳಿದ್ರೆ ಅಟ್ಲೀಸ್ಟ್ ಹೋಗ್ಲಿ. ನಾವು ಈ ಒಂದು ರೆಡ್ ಡೇಟಾ ಬುಕ್ ಅಲ್ಲಿ ಏನಿದೆ? ಏನು ಪಾಲಿಟಿಕ್ಸ್ ರಿಲೇಟೆಡ್ ಇದೆಯಾ ರೆಡ್ ಡೇಟಾ ಬುಕ್ ಅಲ್ಲಿ? ಇಟ್ ಇಸ್ ದ ಸ್ಟೇಟಸ್ ಆಫ್ ದ ಸ್ಪೀಷೀಸ್ ಇಸ್ ಬೀನ್ ಮೆನ್ಷನ್. ದ ಸ್ಟೇಟಸ್ ಆಫ್ ಅ ಪರ್ಟಿಕ್ಯುಲರ್ ಸ್ಪೀಷೀಸ್ ಮೆನ್ಷನ್. ಎಕ್ಸ್ಟಿಂಟ್ ಅಂತ, ಎಕ್ಸ್ಟಿಂಟ್ ಇನ್ ವೈಲ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್. ಎಂಡೇಂಜರ್ಡ್ ಎಲ್ಲ ಸ್ಟೇಟಸ್ ಕೊಡ್ತಾರೆ. ಯಾರು ಕೊಡ್ತಾರೆ? IUCN.
ಇವ್ರು ರಿಲೀಸ್ ಮಾಡ್ತಕ್ಕಂಥ ರಿಪೋರ್ಟ್ ನ ಏನಪ್ಪಾ ಅಂತಂದ್ರೆ ವಿ ಕಾಲ್ ಇಟ್ ಆಸ್ ರೆಡ್ ಡೇಟಾ ಬುಕ್ ಅಂತ. ಇವಾಗ ಸುಮ್ನೆ ನೆನ್ಪಿಟ್ಕೊಂಡಿರಿ, ಇದು ವೇಸ್ಟ್ ಇನ್ಫಾರ್ಮೇಶನ್. ರೆಡ್ ಡೇಟಾ ಬುಕ್ ಯಾರು ಕೇಳ್ತಾರೆ? ನಾವು ಚಿಕ್ಕ ಮಕ್ಳಿಂದ ಓದ್ತಾ ಇದೀವಿ. ರೆಡ್ ಡೇಟಾ ಬುಕ್ ಅದು ಇಂಪಾರ್ಟೆಂಟ್ ಇಲ್ಲ. ರೀಸೆಂಟ್ ಕಾನ್ಸೆಪ್ಟ್ಸ್ ನೋಡೋಣ. ಗ್ರೀನ್ ಸ್ಟೇಟಸ್ ಅಂದ್ರೆ ಏನು, ಅದೇ ರೀತಿ ಹ್ಯಾಬಿಟೇಟ್ ಕನ್ಸರ್ವೇಷನ್ IUCN ಅವ್ರು ಏನೇ ಹೆಲ್ಪ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನೋಡೋಣ. ಬಟ್ ಇಲ್ಲಿ ಒಂದ್ ಸ್ವಲ್ಪ ನನ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಅಂಡ್ ಮೂರನೇ NGO ಯಾವುದು ಸರ್ ಅಂತಂದ್ರೆ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಅಂತ. ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಅಂತ ಕರಿತೀವಿ. ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಅರ್ಥ ಆಗ್ತಿದೆ ತಾನೆ? ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಈ 6 ದೇ ಕೇಮ್ ಔಟ್ ಟುಗೆದರ್ ಅಂಡ್ ದೇ ಹ್ಯಾವ್ ಎಸ್ಟಾಬ್ಲಿಷ್ಡ್ ಅನ್ ಆರ್ಗನೈಸೇಷನ್. ಇದನ್ನ ಎಕ್ಸಾಂಪಲ್ ಕೊಡ್ಬೋದು, ಯಾವ 6ರಲ್ಲಿ ಯಾವ್ದಕ್ ಸಂಬಂಧಪಟ್ಟಿಲ್ಲ ಅಂತ. ಯಾವ್ದೋ ಒಂದು ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಆಡ್ ಮಾಡೋದು ಇದಿತ್ತ ಇಲ್ವ ಅಂತ ಗೊತ್ತಿರ್ಬೇಕಿಲ್ಲ. 6ರಲ್ಲಿ ಮೂರನೇದು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್. ಇಟ್ ಇಸ್ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಯಾವ್ದು ಬರುತ್ತೆ ಇಲ್ಲಿ? ಎಲ್ಲಿದೆಯಪ್ಪ ಇದು ಅಂತಂದ್ರೆ ಲಂಡನ್ ಅಲ್ಲಿ ಇದೆ. ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಇಟ್ ಇಸ್ ಪ್ರೆಸೆಂಟ್ ಇನ್ ವಿ ಕಾಲ್ ಇಟ್ ಆಸ್ ಲಂಡನ್ UK ಇದೆ. ಲಂಡನ್ UK. ಲಂಡನ್ UK ಗೊತ್ತಿರ್ಬೇಕಿಲ್ಲಿ. ಓಕೆ ಅಲ್ವಾ? ಅದಾದ್ಮೇಲೆ ವಿ ಕಾಲ್ ಇಟ್ ಆಸ್ WWF ಇಂಟರ್ನ್ಯಾಷನಲ್ ಅಂತ. WWF WWF ಅಲ್ಲ, ಓಕೆನಾ? ಇನ್ಯಾವ WWF ಇಲ್ಲ, ಇಟ್ ಇಸ್ ವರ್ಲ್ಡ್ ವೈಡ್ ಫಂಡ್ ಅಂತ. WWF ಇಂಟರ್ನ್ಯಾಷನಲ್, ವರ್ಲ್ಡ್ ವೈಡ್ ಫಂಡ್ ಇಂಟರ್ನ್ಯಾಷನಲ್. ಇಟ್ ಇಸ್ ಇಟ್ ಇಸ್ ವರ್ಲ್ಡ್ ವೈಲ್ಡ್ ಲೈಫ್ ದ ಫಂಡ್ ಅಂತ. ವೈಲ್ಡ್ ಲೈಫ್ ಫಂಡ್ ಇಂಟರ್ನ್ಯಾಷನಲ್. ಐದನೇದ್ ನೋಡೋದಾದ್ರೆ ವಿ ಕಾಲ್ ಇಟ್ ಆಸ್ ಇಂಟರ್ನ್ಯಾಷನಲ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ. ಇಂಟರ್ನ್ಯಾಷನಲ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್. ಇಂಟರ್ನ್ಯಾಷನಲ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್. ಅದಾದ್ಮೇಲೆ WWT ಅಂತ ಕರಿತೀವಿ. WWT ಇಟ್ ಇಸ್ ವಾಟರ್ ಫೌಲ್ ಅಂತ ಕರಿತೀವಿ. ವಾಟರ್ ಫೌಲ್ ಅಂತ. ವಾಟರ್ ಫೌಲ್ ಅಂಡ್ ವೈಲ್ಡ್ ಲೈಫ್ ಟ್ರಸ್ಟ್ ಅಂತ. ವಾಟರ್ ಫೌಲ್ ಅಂಡ್ ವೈಲ್ಡ್ ಲೈಫ್ ಟ್ರಸ್ಟ್ ಅಂತ ಕರಿತೀವಿ. ಮಾಡ್ಕೊಂಡು ಅಡಾಪ್ಷನ್ ಅಂದ್ರೆ ಏನು? ಈ ಕ್ವೆಶನ್ ಕೇಳಿಸ್ಕೊಳ್ಳಿ. ಅಡಾಪ್ಷನ್ ಅಂದ್ರೆ ಏನು? ಏನಪ್ಪ ಅಡಾಪ್ಷನ್ ಅಂದ್ರೆ? ಯಾವ್ದೋ ಒಂದು ಕನ್ವೆನ್ಷನ್ ನ ಸೈನ್ ಮಾಡಿದ್ರೆ ಏನಂತ ಕರಿತೀವಿ? ಅಡಾಪ್ಷನ್ ಅಂತ. ಬಟ್ ಅಡಾಪ್ಟ್ ಮಾಡ್ಕೊಂಡು ಸೈನ್ ಮಾಡಿದ ತಕ್ಷಣ ಇಂಪ್ಲಿಮೆಂಟ್ ಮಾಡ್ಬಿಡ್ತಾರ? ಇಟ್ ಇಸ್ ಸರ್ ಇಂಪ್ಲಿಮೆಂಟ್ ಆಗಿದ್ ಯಾವಾಗ ಸರ್ ಅಂತಂದ್ರೆ, ಇಂಪ್ಲಿಮೆಂಟೇಶನ್ ಅಂದ್ರೆ ಏನು? ವಾಟ್ ಇನ್ ಬೈ ಇಂಪ್ಲಿಮೆಂಟೇಶನ್? ಇಟ್ ಇಸ್ ಎನಾಕ್ಟೆಡ್ ಅಂಡ್ ಇಂಪ್ಲಿಮೆಂಟೆಡ್ ಆನ್ ಗ್ರೌಂಡ್ ಅಂತಲ್ವಾ? ಅದನ್ನ ಗ್ರೌಂಡ್ ಅಲ್ಲಿ ಯಾವಾಗ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತಂದ್ರೆ ವಿ ಕಾಲ್ ಇಟ್ ಆಸ್ 1975 ಅಲ್ಲಿ. ಬಟ್ ಈ ಒಂದು ಸಂಸ್ಥೆಗೆ ನಮ್ಮ ಭಾರತ ಯಾವಾಗ ಮೆಂಬರ್ ಆದ್ರು ಸರ್ ಅಂತಂದ್ರೆ 1982ರಲ್ಲಿ. ಇವ್ ಮೂರು ಗೊತ್ತಿರ್ಬೇಕಿಲ್ಲ ನಿಮ್ಗೆ. ಫಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ವೆನ್ ವಾಸ್ ದಿಸ್ ಕನ್ವೆನ್ಷನ್ ಅಡಾಪ್ಟೆಡ್? ಯಾವಾಗ ಈ ಕನ್ವೆನ್ಷನ್ ಅಡಾಪ್ಟ್ ಮಾಡ್ಕೊಂಡ್ವಿ? ಕನ್ವೆನ್ಷನ್ ಅಡಾಪ್ಟೆಡ್ ಇನ್ ದ ಇಯರ್ 1971 ನಲ್ಲಿ ಅಡಾಪ್ಟ್ ಮಾಡ್ಕೊಂಡಿದೀವಿ. 1971 ಫೆಬ್ರವರಿ 2 ಅಂತ ಕರಿತೀವಿ. ಫೆಬ್ರವರಿ 2, ಓಕೆನಾ? ಫೆಬ್ರವರಿ 2 ಅಂತ ಕರಿತೀವಿ. ಎಸ್, 1971ರಲ್ಲಿ ವಿ ಅಡಾಪ್ಟೆಡ್ ದಿಸ್. ಎಸ್, ಈ ಒಂದು ಕನ್ವೆನ್ಷನ್ ಯಾವಾಗ ಎನಾಕ್ಟ್ ಆಗುತ್ತೆ? ವೆನ್ ಇಟ್ ಕೇಮ್ ಇನ್ ಟು ಇಂಪ್ಲಿಮೆಂಟೇಶನ್. ಇಟ್ ಇಸ್ ಇಂಪ್ಲಿಮೆಂಟೇಶನ್ ಯಾವಾಗಪ್ಪ ಅಂತಂದ್ರೆ 1975ರಲ್ಲಿ, 1975. The year 1975 it came into effect. It came into effect ಅಂತ ಮಾತಾಡ್ತೀವಿ. It came into effect ಯಾವಾಗ ಭಾರತ became a member. Is India founding member? Founding member India? No. It is ಎಲ್ಲ ಆದ್ಮೇಲೆ ನಾನು ಬರ್ತೀನಿ ಅಂತ ಜಾಯ್ನ್ ಆಗಿರೋದಲ್ವ ಇವರು. 1982 ಅಲ್ಲಿ India become a member of this organization. India
became a member of this organization. 1982 ಇಂಡಿಯಾ ಜಾಯ್ನ್ ಆಗುತ್ತೆ. ಫೌಂಡಿಂಗ್ ಮೆಂಬರ್ ಅಂದ್ರೆ ಇಟ್ ಇಸ್ ಇಂಡಿಯಾ ಇಸ್ ನಾಟ್ ಅ ಫೌಂಡಿಂಗ್ ಮೆಂಬರ್. ಇಂಡಿಯಾ ಫೌಂಡಿಂಗ್ ಮೆಂಬರ್ ಅಲ್ವೇ ಅಲ್ಲ. ಇರಾನ್ ಫೌಂಡಿಂಗ್ ಮೆಂಬರ್ ಆಬ್ವಿಯಸ್ಲಿ ಅವರಲ್ಲಿ ನಡೆದಿರೋದಲ್ಲ. ಇರಾನ್ ಇಸ್ ಅ ಫೌಂಡಿಂಗ್ ಮೆಂಬರ್. ಇರಾನ್ ಇಸ್ ಅ ಫೌಂಡಿಂಗ್ ಮೆಂಬರ್. ಇಟ್ ಇಸ್ 1982 ಆಯ್ತು. ಅಂಡ್ 1990 ಏನಾಗುತ್ತೆ ಸರ್ ಅಂತಂದ್ರೆ ಇಟ್ ಇಸ್ ಮಾಂಟ್ರಿಕ್ಸ್ ರೆಕಾರ್ಡ್. ಅಂಡ್ ಲಾಸ್ಟ್ ನೋಡೋದಾದ್ರೆ ಇದು ಯಾವಾಗ 1990 ಅಂಡ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ 2015 ಇಟ್ ಇಸ್ ವೆಟ್ಲ್ಯಾಂಡ್ ಸಿಟೀಸ್ ಅಕ್ರಿಡಿಯೇಷನ್ ಕಾನ್ಸೆಪ್ಟ್ ಬರ್ತವೆ. ವೆಟ್ಲ್ಯಾಂಡ್ಸ್ ನ ಸಿಟಿಲೂ ಕೂಡ ಡೆಸಿಗ್ನೇಟ್ ಮಾಡಬಹುದು ಅಂತ. ವೆಟ್ಲ್ಯಾಂಡ್ ಸಿಟೀಸ್ ಅಕ್ರಿಡಿಯೇಷನ್ ಅಂತ ಈ ವರ್ಷ 2 ಸಿಟಿಲ್ ಸಿಕ್ಕಿದೆ ಅಕ್ರಿಡಿಯೇಷನ್. ಯಾವ್ಯಾವು? 2 ಯಾವುದು ಅಂದ್ರೆ ಒಂದು ಉದಯ್ಪುರ್ ಸಿಟಿ ಆಫ್ ಲೇಕ್ಸ್ ಅಂತ, ಬೆಂಗಳೂರಲ್ಲ ಸಿಟಿ ಆಫ್ ಲೇಕ್ಸ್ ಅಂತ ಉದಯ್ಪುರ್. ಅಂಡ್ ಎರಡನೇದು ನೋಡೋದಾದ್ರೆ ದ ಕ್ಲೀನೆಸ್ಟ್ ಸಿಟಿ ಆಫ್ ಇಂಡಿಯಾ ಯಾವುದು? ಇಂದೋರ್. ಇಂದೋರ್ ಇಸ್ ದ ಕ್ಲೀನೆಸ್ಟ್ ಸಿಟಿ. ಇವೆರಡು ಸಿಟಿಗಳಿಗೆ ಇಟ್ ಇಸ್ ವೆಟ್ಲ್ಯಾಂಡ್ ಸಿಟಿ ಅಕ್ರಿಡಿಯೇಷನ್ ಸಿಕ್ಕಿದೆ. ವೆಟ್ಲ್ಯಾಂಡ್ ಸಿಟಿ ಅಕ್ರಿಡಿಯೇಷನ್ ಸರ್ಟಿಫಿಕೇಶನ್. ಓಕೆ ಅಲ್ವಾ? ಇಷ್ಟನ್ನ ಒಂದೊಂದ ಡಿಸ್ಕಸ್ ಮಾಡೋಣ. ಎಸ್, ಈಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್ ನೋಡೋದಾದ್ರೆ ಸರ್ ಈಗ 1971 ಓಕೆ, 1971 ಓಕೆ. ಇದು ಎಫೆಕ್ಟ್ ಬರೋದು ಯಾವಾಗಿಂದನಪ್ಪ ಅಂತಂದ್ರೆ 1975 1975 ಈ 75 ಎಫೆಕ್ಟ್ ಬಂದ್ರೆ ಇವರು ವೆಟ್ಲ್ಯಾಂಡ್ ಸಂಬಂಧಪಟ್ಟಂಗೆ ಏನ್ ಕಾರ್ಯಗಳನ್ನ ನಡೆಸ್ತಾರೆ ಸರ್? ಈ ವೆಟ್ಲ್ಯಾಂಡ್ ಸಂಬಂಧಪಟ್ಟಂಗೆ ವಾಟ್ ಇಸ್ ದೇರ್ ಯುನಿಕ್ನೆಸ್, ವಾಟ್ ಇಸ್ ದೇರ್ ಫಂಕ್ಷನ್, ವಾಟ್ ಇಸ್ ದೇರ್ ಪವರ್ಸ್, ಅವ್ರ ಪವರ್ ಏನಿದಾವೆ, ಅವ್ರದ್ದು ಫಂಕ್ಷನ್ಸ್ ಏನು ಅಂತ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ದೇ ವಿಲ್ ಬಿ ಡೆಸಿಗ್ನೇಟಿಂಗ್ ಡಿಫರೆಂಟ್ ವೆಟ್ಲ್ಯಾಂಡ್ಸ್ ಆಸ್ ವಾಟ್ ರಾಮ್ಸಾರ್ ಸೈಟ್ಸ್ ಆಗಿ ಡೆಸಿಗ್ನೇಟ್ ಮಾಡ್ತಾರೆ. ಇವ್ರದೊಂದು ಮೇಜರ್ ಫಂಕ್ಷನ್ ಏನು ಅಂತಂದ್ರೆ ನಾವು ಥಿಂಕ್ ದಟ್ ಇಟ್ ಇಸ್ ಡಿಫರೆಂಟ್ ವೆಟ್ಲ್ಯಾಂಡ್ಸ್ ಇದಾವೆ. ನಾವು ಇಡೀ ವರ್ಲ್ಡ್ ಅಲ್ಲೇ ಎಷ್ಟೊಂದು 10 ಲಕ್ಷ 20 ಲಕ್ಷ ವೆಟ್ಲ್ಯಾಂಡ್ಸ್ ಇರ್ಬೋದು. ಈ 10 ಲಕ್ಷ 20 ಲಕ್ಷ ವೆಟ್ಲ್ಯಾಂಡ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ವೆಟ್ಲ್ಯಾಂಡ್ಸ್ ಇರ್ತಾವಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ವೆಟ್ಲ್ಯಾಂಡ್ಸ್ಗೆ ಏನ್ ಸ್ಟೇಟಸ್ ಕೊಡ್ತಾರೆ ಇವರು? ರಾಮ್ಸಾರ್ ಸೈಟ್ ಅಂತ ಸ್ಟೇಟಸ್ ಕೊಡ್ತಾರೆ. ಯಾವುದೇ ಸ್ಟೇಟ್ ಅಲ್ಲಿ ಆಗಿರ್ಬೋದು, ಯಾವುದೇ ಸ್ಟೇಟ್ ಅಲ್ಲಿ ಆರ್ ಯಾವುದೇ ಒಂದು ಕಂಟ್ರಿಲಿ ಇಫ್ ದೇ ಆರ್ ಅ ಮೆಂಬರ್ ಆಫ್ ದಿಸ್ ಆರ್ಗನೈಸೇಷನ್, ಆ ಒಂದು ಸೈಟ್ಸ್ಗೆ ಏನ್ ಸ್ಟೇಟಸ್ ಅಂತ ಕೊಡ್ತಾರೆ? ರಾಮ್ಸಾರ್ ಸೈಟ್ ಅಂತ ಕೊಡ್ತಾರೆ. ಸರ್ ರಾಮ್ಸಾರ್ ಸೈಟ್ ಅಂತ ಕೊಟ್ರೆ ಏನಂತೆ? ಈಗ ನಮ್ಮ ಬೆಳ್ಳಂದೂರು ಲೇಕ್ಗೆ ರಾಮ್ಸಾರ್ ಸೈಟ್ ಅಂತ ಕೊಡ್ಬೋದಾ? ನೋ, ಕೊಡಲ್ಲ. ಯಾಕೆ ಕೊಡಲ್ಲ ಸರ್ ಅಂತಂದ್ರೆ ಬಿಕಾಸ್ ಇಫ್ ರಾಮ್ಸಾರ್ ಐ ಕ್ಯಾನ್ ಸೇ ಇಫ್ ರಾಮ್ಸಾರ್ ಕನ್ವೆನ್ಷನ್ ಅವ್ರು ಯಾವುದೇ ಒಂದು ಲೇಕ್ಗೆ ಒಂದು ಡೆಸಿಗ್ನೇಷನ್ ಕೊಡ್ತಿದ್ರೆ that designation or that site should be supporting huge amount of plants ಆಗಿರ್ಬೋದು, huge amount of birds ಆಗಿರ್ಬೋದು, huge amount of diversity ಇರಬೇಕು. ಈ ಬೆಳ್ಳಂದೂರಲ್ಲಿ ಏನಿದೆ? ಪೊಲ್ಯೂಷನ್ ಬಿಟ್ರೆ ಏನೂ ಇಲ್ಲ. ನಾವು ಸರ್ ಈ ರಾಮ್ಸಾರ್ ಸ್ಟೇಟಸ್ ಸಿಕ್ಕಿದ್ರೆ ಏನು ಸರ್ ಅಂತಂದ್ರೆ ಮೊದಲನೇದು ಆ ಒಂದು ಸೈಟ್ ಇಟ್ ವಿಲ್ ಬಿ ಫೇಮಸ್ ಅಟ್ ವೇರ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಆಗಿರುತ್ತೆ. ಸಚ್ ಸೈಟ್ ವಿಲ್ ಬಿ ಪಾಪ್ಯುಲರ್ ಅಟ್ ಯಾವ ಲೆವೆಲ್ ಅಲ್ಲಿ? ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಇದರ ಜೊತೆಗೆ ನಮ್ಮ ರಾಮ್ಸಾರ್ ಕನ್ವೆನ್ಷನ್ ಇಂದ ಫಂಡ್ಸ್ ಕೂಡ ಬರುತ್ತೆ. ಏನಕ್ಕೆ ಸರ್ ಫಂಡ್ಸ್ ಅಂತ ಕೇಳಿದ್ರೆ ಫಾರ್ ದ ಪ್ರೊಟೆಕ್ಷನ್ ಅಂಡ್ ಕನ್ಸರ್ವೇಷನ್ ಆಫ್ ಅ ಪರ್ಟಿಕ್ಯುಲರ್ ವೆಟ್ಲ್ಯಾಂಡ್. ಒಂದು ಮೊದಲನೇದು ಆ ಒಂದು ಸೈಟ್ ಎಲ್ಲಿ ಫೇಮಸ್ ಆಗಿರುತ್ತೆ ಸರ್ ಅಂದ್ರೆ ಅದ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಅಂಡ್ ಎರಡನೇದು ಈ ಒಂದು ಫಂಡಿಂಗ್ ಕೂಡ ಬರುತ್ತೆ ಸರ್. ಫಂಡಿಂಗ್ ಏನಕ್ಕೆ ಸರ್ ಅಂತಂದ್ರೆ ಫಾರ್ ದ ಪ್ರೊಟೆಕ್ಷನ್ ಆಫ್ ಅ ಪರ್ಟಿಕ್ಯುಲರ್ ವೆಟ್ಲ್ಯಾಂಡ್. ಏನಕ್ಕೆ ಪ್ರೊಟೆಕ್ಟ್ ಮಾಡಬೇಕು? ಬಿಕಾಸ್ ಅ ಪರ್ಟಿಕ್ಯುಲರ್ ಸೈಟ್ ಇಸ್ ಫೇಮಸ್ ಫಾರ್ ಡಿಫರೆಂಟ್ ಡೈವರ್ಸಿಟಿ ಅಲ್ವಾ? ಡಿಫರೆಂಟ್ ಡೈವರ್ಸಿಟಿಗೆ ಫೇಮಸ್ ಆದಾಗ ಫಂಡಿಂಗ್ ಕೊಟ್ಟಾಗ ಡೋಂಟ್ ಯು ಥಿಂಕ್ ದ ಕನ್ಸರ್ವೇಷನ್ ಅಂಡ್ ಪ್ರೊಟೆಕ್ಷನ್ ವಿಲ್ ಸ್ಟಾರ್ಟ್ ಟು ಇನ್ಕ್ರೀಸ್? ಹೌದು ಇಲ್ವೋ? ಅಂಡ್ ಮೂರನೇದು ಏನಾಗತ್ತೆ ಸರ್ ಅಂತಂದ್ರೆ ಮೇಜರ್ ಆಗಿ ಮೂರನೇದು ಆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತಾರೆ. ಟೆಕ್ನಾಲಜಿ
management skills and most successful plans na it will be given to a particular government for conservation. ಯಾವ್ದಾದ್ರು ಒಂದು ಸಖತ್ತಾಗಿ ಒಳ್ಳೆ ಪ್ಲಾನ್ ಇದ್ರೆ ಅದೇನ್ ಮಾಡ್ತಾರೆ ಡೈರೆಕ್ಟ್ ಆಗಿ they'll give it to that government saying that ನೋಡಿ ಇಲ್ಲಿ ಇಂಪ್ಲಿಮೆಂಟ್ ಮಾಡಿ you can achieve good results. ನಾವು ಇಷ್ಟೆಲ್ಲ ಕೊಡ್ತಿದ್ರೆ will Indian government will it be a part of this organization or ಹೊರಗಡೆ ಇರ್ತಾರ? Obviously ಇದ್ದೇ ಇರ್ತಾರೆ ಅಂಡ್ ಇದ್ದೇ ಇರ್ತಾರೆ. ಓಕೆ, ಬಟ್ ನಮ್ಗೆ ಜಾಸ್ತಿ ರಾಮ್ಸಾರ್ ಸೈಟ್ ಸೆಂಟ್ರಲ್ ಬರಬೇಕು ಅಂತ ಟ್ರೈ ಮಾಡ್ತೀವ ಅಥವಾ ಎಕ್ಸ್ಕ್ಲೂಡೆಡ್ ಇರ್ಬೇಕು ಅಂತ ಟ್ರೈ ಮಾಡ್ತೀವ? ಜಾಸ್ತಿ. ಹೌದೋ ಇಲ್ವೋ? ನಾವು based on this the Indian government every year they are trying to designate the different wetlands under the Ramsar convention. And sir ಯಾವ ಒಂದು ಸೈಟ್ ನ ಫಸ್ಟ್ ವೆಟ್ಲ್ಯಾಂಡ್ ನ ಡಿಕ್ಲೇರ್ ಮಾಡಿದ್ದಾರೆ ಅಂತ ಕೇಳಿದ್ರೆ it is Coburg. It is the first site to be designated as the wetland of international important ಅಥವಾ ರಾಮ್ಸಾರ್ ಸೈಟ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್ ಯಾವ್ದು ಸರ್ ಅಂತಂದ್ರೆ ಕೋಬರ್ಗ್. ಈ ಕೋಬರ್ಗ್ ಎಲ್ಲಿದೆ ಸರ್ ಅಂತಂದ್ರೆ ಎಲ್ಲಿದೆ? ಬೆಂಗಳೂರಲ್ಲ, ಇಟ್ಸ್ ಇನ್ ಆಸ್ಟ್ರೇಲಿಯಾ. ಇಟ್ ಇಸ್ ಕೋಬರ್ಗ್, ಇಟ್ಸ್ ಇನ್ ಆಸ್ಟ್ರೇಲಿಯಾ. ನಮ್ ಇಂಡಿಯಾ ಯಾಕಾಗತ್ತೆ? ನಾವು ಜಾಯಿನ್ ಆಗಿದೆ 1982 ಅಲ್ವಾ? ಹೌದೋ ಇಲ್ವೋ? ಎಸ್, ನಾವು ಜಾಯಿನ್ ಆಗದೆ 82ರಲ್ಲಿ ಅಂತಂದ್ರೆ 75ರಲ್ಲಿ ಹೆಂಗ್ ಡೆಸ್ಟಿನೇಟ್ ಆಗತ್ತೆ? ಆಗಲ್ಲ. ಅಂಡ್ ಎರಡನೇ ಫ್ಯಾಕ್ಟ್ ನೋಡೋದಾದ್ರೆ ಇದು ಓಕೆ ಸರ್. ಅಂಡ್ ವಿಚ್ ಇಸ್ ದ ಆರ್ ವಿಚ್ ಕಂಟ್ರಿ ಆಸ್ ದ ಲಾರ್ಜೆಸ್ಟ್ ರಾಮ್ಸಾರ್ ಸೈಟ್ಸ್? ಲಾರ್ಜೆಸ್ಟ್ ರಾಮ್ಸಾರ್ ಸೈಟ್ಸ್ ಯಾವ ಒಂದು ದೇಶದಲ್ಲಿ ಇದೆ ಅಂತಂದ್ರೆ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ. ಉತ್ತರಾಖಂಡ್ ಅಲ್ಲ, ಯುನೈಟೆಡ್ ಕಿಂಗ್ಡಮ್ ಅಂತ ಕರಿತೀವಿ. ಎಷ್ಟಿದಾವೆ ಸರ್ ಅಂದ್ರೆ 175ಕ್ಕಿಂತ ಜಾಸ್ತಿ ಇದಾವೆ. 175 ದ ಪ್ಲಸ್ ಅಂತ, 175 ಅ ಪ್ಲಸ್. ಅಂಡ್ ಮೂರನೇ ಫ್ಯಾಕ್ಟ್ ನೋಡೋದಾದ್ರೆ ಓಕೆನಾ? ಮೂರನೇ ಫ್ಯಾಕ್ಟ್ ನೋಡೋದಾದ್ರೆ KPSC ಕ್ವೆಶನ್ ಕೂಡ ರೀಸೆಂಟ್ದು ಇವಾಗ 2024 ಡಿಸೆಂಬರ್ ನಡೀತಲ್ಲ ಸರ್. ಏರಿಯಾ ವೈಸ್ ವಿಚ್ ವೆಟ್ಲ್ಯಾಂಡ್ ಇಸ್ ದ ಲಾರ್ಜೆಸ್ಟ್ ವೆಟ್ಲ್ಯಾಂಡ್ ಬೇಸ್ಡ್ ಆನ್ ಏರಿಯಾ? ಬೇಸ್ಡ್ ಆನ್ ಏರಿಯಾ ವೈಸ್ ನೋಡೋದಾದ್ರೆ ಇವೆಲ್ಲ ನಂಬರ್ ಅಷ್ಟೇ, ಫಸ್ಟ್ ನಂಬರ್ ಮತ್ತೆ ಲಾರ್ಜೆಸ್ಟ್ ನಂಬರ್ ಅಂತ. ಬಟ್ ಏರಿಯಾ ವೈಸ್ ನೋಡೋದಾದ್ರೆ ಯಾವ್ದು ಸರ್ ಲಾರ್ಜೆಸ್ಟ್ ಅಂತ ನೋಡೋದಾದ್ರೆ ಯಾವ್ದಪ್ಪ ಲಾರ್ಜೆಸ್ಟ್? ಪಂಥನಾಲ್ ಅಂತ ಕರಿತೀವಿ. ಲಾರ್ಜೆಸ್ಟ್ ವೆಟ್ಲ್ಯಾಂಡ್ ಎಲ್ಲಿದೆ ಸರ್ ಅಂದ್ರೆ ಪಂಥನಾಲ್ ಅಂತ ಕರಿತೀವಿ. ಪಂಥನಾಲ್ ಎಲ್ಲಿದೆ? ಪಂಥನಾಲ್ ಅಂತಂದ್ರೆ ಸೌತ್ ಅಮೆರಿಕಾದಲ್ಲಿದೆ. ಪಂಥನಾಲ್ ಸೌತ್ ಅಮೆರಿಕಾ. ಪಂಥನಾಲ್ ತೋರಿಸಿ ಒಂದಾಗ ನೋಡೋಣ. ಪಂಥನಾಲ್ ಸೌತ್ ಅಮೆರಿಕಾದಲ್ಲಿ ಯಾವ್ಯಾವ ದೇಶಗಳ ಸುತ್ತ ಇದೆ ಸರ್ ಅಂತಂದ್ರೆ ಬೊಲಿವಿಯಾ, ಪರಾಗ್ವೆ ಅಂಡ್ ಬ್ರಾಜಿಲ್. ಈ ಒಂದು 3 ದೇಶಗಳಿಗೂ ಕೂಡ ಬಾರ್ಡರ್ ಆಗತ್ತೆ. ಬೊಲಿವಿಯಾ ಅಂತ ಕರಿತೀವಿ, ಪರಾಗ್ವೆ ಅಂತ ಕರಿತೀವಿ, ಬ್ರಾಜಿಲ್ ಅಂತ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ರು. ನಾನು ಲಾಸ್ಟ್ ಟೈಮ್ ಟೀಚ್ ಮಾಡಿದ್ದೆ, ಕ್ವೆಶನ್ ಅಲ್ಲೂ ಅದು ಬಂದಿತ್ತು. ಇಟ್ ಇಸ್ ಬೊಲಿವಿಯಾ, ಪರಾಗ್ವೆ ಅಂಡ್ ವಿ ಕಾಲ್ ಇಟ್ ಅಸ್ ಎಂತ ಕರಿತೀವಿ? ಬ್ರಾಜಿಲ್ ಅಂತ ಕರಿತೀವಿ. ಇದಾದ್ಮೇಲೆ ನಾವ್ ಇಂಡಿಯಾ ಕೂಡ ಜಾಯಿನ್ ಆಯ್ತು. ಯಾವಾಗಪ್ಪ ಜಾಯಿನ್ ಆಗಿದೆ ಅಂದ್ರೆ 82ರಲ್ಲಿ. ನಾವ್ 82ರಲ್ಲಿ ಜಾಯಿನ್ ಆದ್ಮೇಲೆ ನಮ್ಮ ದೇಶದಲ್ಲಿ ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಜೂನ್ 2025ರ ವೇಳೆಗೆ ಎಷ್ಟಿದಾವೆ ಸರ್ ರೀಸೆಂಟ್ ಆಗಿ ಅಂತ ನೋಡೋದಾದ್ರೆ 89 ಇದಾವೆ. ಅಂದ್ರೆ 8-9 ಅಂತ. 8-9 ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಇಟ್ ಇಸ್ 89 ಇನ್ ನಂಬರ್. 89 ಇನ್ ನಂಬರ್. ಈ 89ರಲ್ಲಿ ಯಾವ ರಾಜ್ಯದಲ್ಲಿ ಅತಿ ಜಾಸ್ತಿ ವೆಟ್ಲ್ಯಾಂಡ್ಸ್ ಇದಾವೆ? ತಮಿಳ್ನಾಡಲ್ಲಿ 20 ಇದೆ. ತಮಿಳ್ನಾಡಲ್ಲಿ 20 ಫಾಲೋಡ್ ಬೈ ಉತ್ತರ ಪ್ರದೇಶ್ ಅಂತ ಕರಿತೀವಿ. ತಮಿಳ್ನಾಡಲ್ಲಿ ಅತಿ ಹೆಚ್ಚು ರಾಮ್ಸಾರ್ ಸೈಟ್ಸ್ ಇದಾವೆ. ಅತಿ ಹೆಚ್ಚು ರಾಮ್ಸಾರ್ ಸೈಟ್ಸ್. ಇದಾದ್ಮೇಲೆ ವಿ ಕಾಲ್ ಇಟ್ ಅಸ್, ಇದಾದ್ಮೇಲೆ ಯಾವ್ದೊಂದು ಕರಿತೀವಿ? ವಿ ಕಾಲ್ ಇಟ್ ಅಸ್ ಉತ್ತರ ಪ್ರದೇಶ್ ಅಂತ. ಓಕೆನಾ? ಎಸ್. ಇದು 1982ರ ವೇಳೆಗೆ. ಅದಾದ್ಮೇಲೆ 1990ಕ್ಕೆ ಬಂದ್ರೆ ಏನ್ ಇಂಪಾರ್ಟೆಂಟ್ ಇಲ್ಲಿ?
ದ ಮಾಂಟ್ರೆಕ್ಸ್ ರೆಕಾರ್ಡ್. ನಾವ್ ಈ ಮಾಂಟ್ರೆಕ್ಸ್ ರೆಕಾರ್ಡ್ ಅಂದ್ರೆ ಏನು ಬೇಗ, ಈ ಮಾಂಟ್ರೆಕ್ಸ್ ರೆಕಾರ್ಡ್ ಅಂದ್ರೆ ಏನು? ಔಟ್ ಆಫ್ ದ ಟೋಟಲ್ ರಾಮ್ಸಾರ್ ಸೈಟ್ಸ್, ಟೋಟಲ್ ರಾಮ್ಸಾರ್ ಸೈಟ್ಸ್ ಅಲ್ಲಿ, ಟೋಟಲ್ ರಾಮ್ಸಾರ್ ಸೈಟ್ಸ್ ಅಲ್ಲಿ ಫ್ಯೂ ಆರ್ ಏನಾಗ್ತಿದಾವೆ ಇಲ್ಲಿ? ಫ್ಯೂ ಆರ್ ಫೇಸಿಂಗ್ ಡಿಗ್ರೇಡೇಷನ್, ಫ್ಯೂ ಆರ್ ಫೇಸಿಂಗ್ ಡಿಗ್ರೇಡೇಷನ್, ಫ್ಯೂ ಆರ್ ಫೇಸಿಂಗ್ ಡಿಗ್ರೇಡೇಷನ್. ನಾವು ಈ ಒಂದು ಫ್ಯೂನ, ಡೋಂಟ್ ಯು ಥಿಂಕ್ ವಿ ನೀಡ್ ಟು ಗೋ ಫಾರ್ ಸ್ಪೆಷಲ್ ಪ್ರೊಟೆಕ್ಷನ್? ಹೌದೋ ಇಲ್ವೋ? ವಿ ನೀಡ್ ಟು ಗೋ ಫಾರ್ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ಬೇಕು ಇದಕ್ಕೆ. ಸ್ಪೆಷಲ್ ಟ್ರೀಟ್ಮೆಂಟ್ ಅಂದ್ರೆ ಏನು? ಜಾಸ್ತಿ ಪೊಲ್ಯೂಷನ್ ಮಾಡದ? ಶುಡ್ ವಿ ನೀಡ್ ಟು ಪ್ರೊವೈಡ್ ಸ್ಪೆಷಲ್ ಪೊಲ್ಯೂಷನ್ ಹಾಕಿ ಅಂತ? ನಾವು ಸ್ಪೆಷಲ್ ಟ್ರೀಟ್ಮೆಂಟ್ ಅಂತಂದ್ರೆ ಕನ್ಸರ್ವೇಷನ್ ಅಂಡ್ ಪ್ರೊಟೆಕ್ಷನ್ ನ ಜಾಸ್ತಿ ಮಾಡಿ ಅಂತ. ವಿ ನೀಡ್ ಟು ಪ್ರೊವೈಡ್ ಸ್ಪೆಷಲ್ ಪ್ರೊಟೆಕ್ಷನ್ ಟು ದಿಸ್ ಸೈಟ್ಸ್, ಪ್ರೊಟೆಕ್ಷನ್ ಟು ದಿಸ್ ಸೈಟ್ಸ್. ಅಂಡ್ ಇದನ್ನ ಏನಂತ ಕರಿತೀವಿ? ಮಾಂಟ್ರೆಕ್ಸ್ ರೆಕಾರ್ಡ್ ಸೈಟ್ಸ್ ಅಂತ. ಈ ಒಂದು ರೆಕಾರ್ಡ್ ಅಲ್ಲಿ ಯಾವ್ದಾದ್ರು ಸೈಟ್ಸ್ ನ ಆಡ್ ಮಾಡಿದ್ರೆ ಆ ಒಂದು ಸೈಟ್ಸ್ ನ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಮಾಂಟ್ರೆಕ್ಸ್ ರೆಕಾರ್ಡ್ ಸೈಟ್ಸ್ ಅಂತ. ಮಾಂಟ್ರೆಕ್ಸ್ ರೆಕಾರ್ಡ್ ಸೈಟ್ಸ್. ಓಕೆನಾ? ಮಾಂಟ್ರೆಕ್ಸ್ ರೆಕಾರ್ಡ್ ಸೈಟ್ಸ್ ಅಂತ ಕರಿತೀವಿ. ನಾವು ಸರ್ ನಮ್ ಇಂಡಿಯಾದಿಂದ ಎಷ್ಟು ಸೈಟ್ಸ್ ನ ಆಡ್ ಮಾಡಿದಾರೆ ಸರ್ ಅಂತಂದ್ರೆ, ವಿ ಹ್ಯಾವ್ ಆಡೆಡ್ 3 sites in Montrex record. We have added 3 sites, 3 sites ನ ಆಡ್ ಮಾಡಿದೀವಿ 1982ರಿಂದ. 3 sites ನ ಆಡ್ ಮಾಡಿದೀವಿ, ಅದ್ರಲ್ಲಿ ಒಂದನ್ನ ರಿಮೂವ್ ಮಾಡಿದೀವಿ ಅಲ್ವಾ? ಯಾವ್ದಪ್ಪ ಅಂದ್ರೆ ಚಿಲಕ. ನಾವ್ ಇವ್ ಯಾವ ಸರ್ 3 ಅಂತಂದ್ರೆ ಯಾವಪ್ಪ 3 ಸರ್? ಯಾವ ಸರ್ ಈ 3 ಅಂತಂದ್ರೆ, ಮೊದಲನೇದಾಗಿ ನೋಡೋದಾದ್ರೆ ಚಿಲಿಕಾ ಅಂತ ಕರಿತೀವಿ. ಚಿಲಿಕಾ. ಚಿಲಿಕಾ ಅಂದ್ರೆ ಏನಪ್ಪಾ ಅಂತಂದ್ರೆ ಲಾರ್ಜೆಸ್ಟ್ ಲಗೂನ್ ಅಂತ ಕರಿತೀವಿ. ಲಗೂನ್ ಅಂದ್ರೆ ಏನು? ಲಗೂನ್ ಅಂದ್ರೆ a lake which is created near to the coast. ನಿಯರ್ ಟು ಕೋಸ್ಟ್, ಉಪ್ಪು ನೀರಲ್ಲಿ ಏನಾದ್ರೂ ಇಟ್ ಇಸ್ ಪಾಂಡ್ ಅಥವಾ ಲೇಕ್ ನ ಕ್ರಿಯೇಟ್ ಆದ್ರೆ ಎಂತ ಕರಿತೀವಿ? ಲಗೂನ್ ಅಂತ ಕರಿತೀವಿ. ಅದು ಏಷ್ಯಾದಲ್ಲೇ ಲಾರ್ಜೆಸ್ಟ್ ಲಗೂನ್ ಯಾವ್ದಪ್ಪ ಅಂತಂದ್ರೆ ಚಿಲಿಕಾ. ಸರ್ ಈ ಚಿಲಿಕಾ ಎಲ್ಲಿದೆ ಸರ್ ಅಂತಂದ್ರೆ ಮೇಜರ್ ಆಗಿ ನಮ್ ಒರಿಸ್ಸಾದಲ್ಲಿದೆ ಚಿಲಿಕಾ. ಇಟ್ ಇಸ್ ಪ್ರೆಸೆಂಟ್ ಇನ್, ವಿ ಕಾಲ್ ಇಟ್ ಆಸ್ ಒಡಿಶಾ. ಒರಿಸ್ಸಾ ಅಲ್ಲ, ಅದು ಒಡಿಶಾ. ರಿನೇಮ್ ಆಗಿದೆ ಒಡಿಶಾ. ಓಕೆನಾ? ಇಟ್ ಹ್ಯಾಸ್ ಬೀನ್ ರಿನೇಮ್ಡ್ ಆಸ್ ಒಡಿಶಾ ಅಂತ. This is the first site to add under Montrex, and which is the first site to remove under Montrex? ಚಿಲಿಕಾನ. ಈಗ ಸದ್ಯಕ್ಕೆ ರಿಮೂವ್ ಆಗಿದೆ ಇದು. ಇವಾಗ ಸದ್ಯಕ್ಕೆ ಎಷ್ಟಿದಾವೆ? 2. ಬಟ್ ಎಷ್ಟು ಆಡ್ ಮಾಡಿರ್ತಕ್ಕಂಥ ಕೇಳಿದ್ರೆ 3. ಸರ್ ಎರಡನೇದು ಯಾವ್ದು ಸರ್ ಅಂತಂದ್ರೆ ಕಿಯೋಲೋ ದಿಯೋ. ಕಿಯೋಲೋ ದಿಯೋ ಅಂತ ಕರಿತೀವಿ. ಕಿಯೋಲೋ ದಿಯೋ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ, ಅಥವಾ ಭರತ್ಪುರ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. ಈ ಭರತ್ಪುರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಈ ಒಂದು ಕಿಯೋಲೋ ದಿಯೋ ಇಟ್ ಇಸ್ ವೆಟ್ಲ್ಯಾಂಡ್ ಇದೆ. ಕಿಯೋಲೋ ದಿಯೋ ವೆಟ್ಲ್ಯಾಂಡ್ ಇದೆ. ಎಲ್ಲಿ ಸರ್ ಅಂತಂದ್ರೆ ರಾಜಸ್ಥಾನಲ್ಲಿ. ಈ ವೆಟ್ಲ್ಯಾಂಡ್ ಹೆಂಗ್ ಸರ್ ಕ್ರಿಯೇಟ್ ಆಗಿದೆ ಅಂತ ಕೇಳಿದ್ರೆ ಉಪ್ಪು ನೀರಲ್ಲಿ, ದ ಸಲೈನ್ ವಾಟರ್ ವೆಟ್ಲ್ಯಾಂಡ್ ಅಂತ ಕರಿತೀವಿ. ದ ಸಲೈನ್ ವಾಟರ್ ವೆಟ್ಲ್ಯಾಂಡ್. ನಮ್ ಇಂಡಿಯಾದಲ್ಲಿ ವಿಚ್ ಇಸ್ ದ ಸಲೈನ್ ವಾಟರ್ ವೆಟ್ಲ್ಯಾಂಡ್ ಅಂತಂದ್ರೆ ಕಿಯೋಲೋ ದಿಯೋ ಅಂತ ಕರಿತೀವಿ. ಭರತ್ಪುರ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. ಎಲ್ಲಿದೆಯಪ್ಪ ಅಂತಂದ್ರೆ ರಾಜಸ್ಥಾನ್ ಅಲ್ಲಿ. ಇಟ್ ಇಸ್ ಪ್ರೆಸೆಂಟ್ ಇನ್ ರಾಜಸ್ಥಾನ್. ಮೇಜರ್ ಆಗಿ ಇವೆಲ್ಲ ಸೈಟ್ಸ್ ಏನಕ್ಕೆ ಫೇಮಸ್ ಸರ್ ಅಂತಂದ್ರೆ ಇಟ್ ಇಸ್ ಮೈಗ್ರೇಟರಿ ಸ್ಪೀಶೀಸ್ಗೆ. ಅಮೂರ್ ಫಾಲ್ಕನ್ ಆಗಿರ್ಬೋದು, ಅಮೂರ್ ದ ಫಾಲ್ಕನ್, ಇಟ್ ಇಸ್ ಅ ಡಿಫರೆಂಟ್ ಮೈಗ್ರೇಟರಿ ಸ್ಪೀಶೀಸ್ ವಿಚ್ ಇನ್ಕ್ಲೂಡ್ಸ್ ಕ್ರೇನ್ಸ್ ಆಲ್ಸೋ. ಇವೆಲ್ಲ ಸ್ಟಾಪ್ ಆಗಿ ಮೈಗ್ರೇಟ್ ಆಗ್ತವೆ. ಅಂಡ್ ಲಾಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಲೋಕ್ಟಾಕ್ ಅಂತ ಕರಿತೀವಿ. ಲೋಕ್ಟಾಕ್, ದ ಲೋಕ್ಟಾಕ್ ಲೇಕ್ ಅಂತ. ಸಾರಿ, ಲೋಕ್ಟಾಕ್ ವೆಟ್ಲ್ಯಾಂಡ್. ನಾವ್ ಈ ಲೋಕ್ಟಾಕ್ ವೆಟ್ಲ್ಯಾಂಡ್ ಎಲ್ಲಿದೆ ಸರ್ ಅಂತಂದ್ರೆ ಇಟ್ ಇಸ್ ಮಣಿಪುರ್ ಅಲ್ಲಿ ಇದೆ, ವಿತ್ ಇನ್ ಕೇಬುಲ್ ಲಾಮ್ಜೋ ನ್ಯಾಷನಲ್ ಪಾರ್ಕ್ ಅಲ್ಲಿ. ಕೇಬುಲ್ ಲಾಮ್ಜೋ ನ್ಯಾಷನಲ್ ಪಾರ್ಕ್. ಇಟ್ ಇಸ್ ಕೇಬುಲ್ ಲಾಮ್ಜೋ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. ದಿಸ್ ಇಸ್ ದ ಓನ್ಲಿ ಏನಂತ ಕರಿತೀವಪ್ಪ? ಫ್ಲೋಟಿಂಗ್ ವೆಟ್ಲ್ಯಾಂಡ್ ಆಫ್ ದ ವರ್ಲ್ಡ್. ಫ್ಲೋಟಿಂಗ್
ವೆಟ್ ಲ್ಯಾಂಡ್ ಆಫ್ ದ ವರ್ಲ್ಡ್ ಅಂತ ಕೂಡ ಕರಿತೀವಿ. ಓಕೆನಾ? ಎಸ್, ಇವಾಗ ಸದ್ಯಕ್ಕೆ ಎಷ್ಟಿದಾವಪ್ಪ ಮಾಂಟ್ರೆಕ್ಸ್ ಅಲ್ಲಿ? ಇಟ್ ಇಸ್ ಮಾಂಟ್ರೆಕ್ಸ್ ಅಲ್ಲಿ ಓನ್ಲಿ 2, ಬಟ್ ಆಡ್ ಮಾಡಿರೋದು ಎಷ್ಟು ಟೋಟಲ್ ಅಂದ್ರೆ 3. ಬಟ್ ವಿಚ್ ಇಸ್ ದ ಫಸ್ಟ್ ಒನ್ ಟು ಆಡ್, ವಿಚ್ ಇಸ್ ದ ಫಸ್ಟ್ ಒನ್ ಟು ರಿಮೂವ್? ಚಿಲಿಕ.